ಏನಮ್ಮ ವೃಂದ, ಏನೋ ಮಾತಾಡಬೇಕು ಮನೆಯವರೆಲ್ಲ ಬನ್ನಿ ಅಂತ ಎಲ್ರೂ ಸೇರಿಸಿದ್ಯಾ? ಏನು ವಿಷಯ? ಹೇಳ್ತೀನಿ ಮಾವ. ಬ್ರೋ, ನೀನು ಮಾತಾಡ್ತೀಯಲ್ಲ ನಾನು ಮಾತಾಡ್ಲಾ? ನಾನು ಮಾತಾಡ್ತೀನಿ. ನೋಡಿ, ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಎಲ್ಲರೂ ಇಲ್ಲಿ ಒಟ್ಟಾಗಿ ಬರೋಕ್ಕೆ ಹೇಳಿದ್ದು ಅಗಸ್ತ್ಯ ಮತ್ತು ವೃಂದನ್ ಮದುವೆ ಬಗ್ಗೆ ಮಾತಾಡೋದಕ್ಕೆ. ಅಲ್ಲಪ್ಪ ವಿವೇಕ್, ಆ ವಿಚಾರ ನಾವೆಲ್ಲೂ ಮಾತಾಡ್ಬೋದಲ್ಲ. ನಿಮ್ಮಿಬ್ಬರು ಮದುವೆ ಆದಮೇಲೆ ಅವರಿಬ್ಬರು ಮದುವೆ ಅನ್ನೋದು ಆಗ್ಲೇ ಮಾತುಕತೆ ಮುಗ್ದಿದೆಯಲ್ಲ. ಇಲ್ಲ ಅಂಕಲ್, ಈಗ ಅದ್ರ ಬಗ್ಗೆ ಮಾತಾಡ್ಬೇಕಂತಲೇ ಇರೋದು. ಮೊದಲು ನಾವು ಏನು ಡಿಸೈಡ್ ಮಾಡ್ಕೊಂಡಿದ್ವಿ ಹೇಳಿ? ಅಗಸ್ತ್ಯ ಮತ್ತು ವೃಂದನ್ ಮದುವೆ ನಮ್ಮ ಮದುವೆ ಜೊತೆನೇ ಆಗಬೇಕು ಅಂತಲ್ವಾ? ಈಗಲೂ ಅದೇ ಆಗಬೇಕು ಅಂತ ನಾನು ಹೇಳ್ತಾ ಇರೋದು. ಈಗಲೂ ನಮ್ಮ ಮದುವೆ ದಿನಾನೇ ಅಗಸ್ತ್ಯ ಮತ್ತು ವೃಂದನ್ ಮದುವೆ ಆಗಬೇಕು. ಅದು ಹೇಗಾಗತ್ತೆ ವಿವೇಕ್? ಮದುವೆ ಅಂದರೆ ಅದು ದೊಡ್ಡ ಸಂಭ್ರಮ. ಅದಕ್ಕೆ ಅಂತ ಶಾಸ್ತ್ರ ಸಂಪ್ರದಾಯ ಎಲ್ಲ ಇದ್ದೇ ಇರುತ್ತೆ. ನಿಂತ ಜಾಗದಲ್ಲಿ ನಿಂತ್ಕೊಂಡು ಮದುವೆ ಮಾಡು ಅಂದರೆ ಹೇಗಾಗತ್ತೆ? ಆದರೆ ಇದು ಮೊದಲೇ ಡಿಸೈಡ್ ಆಗಿರೋ ಮದುವೆನೇ ಅಲ್ವಾ ಅಜ್ಜಿ? ಏನೋ ಟೈಮ್ ಬೇಕು, ಮದುವೆನ ಮುಂದೆ ಹಾಕೋಣ ಅಂತ ನಿನ್ ತಂಗಿ ತಾನೇ ಹೇಳಿದ್ದು. ಹೌದು, ಅವತ್ತು ನಾನೇ ಹೇಳಿದ್ದು, ಇವತ್ತು ನಾನೇ ಹೇಳ್ತಿರೋದು. ನನಗೆ ಅಗಸ್ತ್ಯ ಬೇಕು, ನಾನು ಅವ್ರನ್ನ ಮದುವೆ ಆಗಬೇಕು. ಅದು ಬ್ರೋ ಅದಕ್ಕೆ ಮದುವೆ ದಿನಾನೇ. ಏನ್ ಮಾತು ಅಂತ ಮಾತಾಡ್ತೀಯಮ್ಮ? ಅವ್ರ ಮದುವೆ ದಿವಸನೇ ಮದುವೆ ಮಾಡ್ಕೋಬೇಕು ಅಂತ್ಯ? ಮದುವೆ ಆದ್ರೂ ಹುಡುಗಾಟನ? ಛತ್ರ ಬುಕ್ ಮಾಡಬೇಕು, ಮುಹೂರ್ತ ನೋಡಬೇಕು. ಏನ್ ತಮಾಷೆ ಮಾಡ್ತಿದ್ದೀರಾ ನೀವು? ಅದೆಲ್ಲ ಏನು ಬೇಡ ಮಾವ. ಅಗಸ್ತ್ಯ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಅದು ಬಿಟ್ಟು ಯಾವ ಒಡವೆ ಬಟ್ಟೆ ತಯಾರಿ ಬಗ್ಗೆನೂ ಐ ಡೋಂಟ್ ಕೇರ್. ನಿನಗೆ ಬೇಡದೇ ಇರ್ಬೋದಮ್ಮ, ಆದರೆ ಅಗಸ್ತ್ಯ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇರೋನು. ಅನಿಕಾ ಮದುವೆಗೆ ಇನ್ವೈಟ್ ಮಾಡಿರೋ ಗೆಸ್ಟ್ಗಳ ಮುಂದೆ ಅಗಸ್ತ್ಯನ್ ಮದುವೆ ಮಾಡಿದ್ರೆ ನೋಡಿದವ್ರು ಏನು ಅನ್ಕೋತಾರೆ? ಮೊದಲು ಅನಿಕಾ ವಿವೇಕ್ ಮದುವೆ ಆಗಲಿ, ಆದಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಮದುವೆ ನಡೆಯೋದಿಲ್ಲ ಅಂದರೆ ಐ ಆಮ್ ಸಾರಿ, ಬಟ್ ನಂದು ಅನಿಕನ್ ಮದುವೆ ಕೂಡ ನಡೆಯೋದಿಲ್ಲ. ವಿವೇಕ್, ಹಾಗೆಲ್ಲ ಹೇಳಬಾರ್ದು. ನನ್ನ ಮಗಳ ಮುಖ ನೋಡಿ, ನಿಮಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾಳೆ. ಐನೋ ಅತ್ತೆ, ಆದರೆ ನನಗೆ ಅನಿಕಾ ಮುಖ ಜೊತೆ ನನ್ನ ತಂಗಿ ಮುಖನೂ ನೋಡಬೇಕು. ಶಿ ಈಸ್ ಮೈ ಫಸ್ಟ್ ಪ್ರಯಾರಿಟಿ. ವಿವೇಕ್, ಹಾಗಂತ ನಿನ್ನ ಪ್ರೀತಿನ ಬಿಡ್ತೀನಿ ಅಂತ ಅನಿಕಾ ಹೇಳೋದು ಸರಿಯಲ್ಲ ತಾನೆ? ವಾಟ್ ಎವರ್ ಅಂಕಲ್, ಅಗಸ್ತ್ಯ ಮತ್ತು ವೃಂದನ್ ಮದುವೆ ನಮ್ಮ ಮದುವೆ ದಿನ ಆದ್ರೇ ನಮ್ಮ ಮದುವೆ ಕೂಡ ನಡೆಯೋದು. ಇಲ್ಲಿ ನಾವು ವಾದ ಮಾಡೋದು ಯಾಕೆ? ಮದುವೆ ಆಗೋರು ಒಪ್ಪಿದ್ರೆ ಸಾಕಲ್ಲ. ವೃಂದಾಗೂ ಒಪ್ಪಿಗೆ ಇದೆ, ಆ್ಯಂಡ್ ಅಗಸ್ತ್ಯ ಕೂಡ ಒಪ್ತಾನೆ. ಅಗಸ್ತ್ಯ, ಇಲ್ಬಾ. ಅಗಸ್ತ್ಯ ಒಪ್ಪಿದ್ದಾನೆ ಅಂತ ನಿನ್ನ ಅಕ್ಕ ಹೇಳ್ತಿದ್ದಾಳೆ. ಅನಿಕಾ ಹೇಳ್ತಿರೋದು ನಿಜನಾ?
ಯಾಕಪ್ಪ ಸುಮ್ಮನೆ ನಿಂತಿದ್ಯಾ ಅಗಸ್ತ್ಯ? ಮಾತಾಡು. ನನ್ನ ಒಪ್ಪಿಗೆ ಇದೆ. ರೀ, ಆರ್ ಯು ಹ್ಯಾಪಿ ನೌ? Of course, bro. I'm very happy. Thank you. Oh, I am also so happy, mate. ನೀನ್ ಏನು ಮಾತಾಡ್ತಿದ್ಯಾ ಅನ್ನೋದು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ಯಾ? ಸರಿಯಾಗಿ ಯೋಚನೆ ಮಾಡಿದ್ಯಾ ಅಗಸ್ತ್ಯ? ಅಜ್ಜಿ, ಅವರೇ ಒಪ್ಕೊಂಡಾಯ್ತಲ್ಲ, ಮತ್ತ್ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ನೋಡಿ ಮಿಸ್ ಕಾವೇರಿ, ನೀವು ಈ ರೀತಿ ನಮ್ಮ ಸಮಸ್ಯೆಗಳ ಮಧ್ಯೆ ಬಾಯಿ ಹಾಕೋದು ಸರಿ ಇರಲ್ಲ. ನಾವು ಮನೆಯವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನೀವ್ಯಾಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತೀರಾ? ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಪ್ಲೀಸ್ ವಿವೇಕ್, ಅವಳು ಅಜ್ಜಿ ಹೋಗ್ಲಿ, ಬಿಟ್ಬಿಡಿ. ಅಲ್ಲ ಕಾವೇರಿ, ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿದೆ ತಾನೇ ನಿನಗೆ? ಆದ್ರೂ ಹೇಗ್ ಸುಮ್ಮನೆ ನಿಂತಿದ್ಯಾ ನೀನು? ಅತ್ತೆ, ನೀವೇನು ಅವಳನ್ನ ಕೇಳ್ತಾ ಇದ್ದೀರಾ? ಅಗಸ್ತ್ಯನೇ ಒಪ್ಕೊಂಡಿದ್ದಾಯ್ತಲ್ಲ, ಸುಮ್ಮನೆ ಇರಿ. ಇನ್ನೇನು ಮಾತಾಡೋದು ಕುಳ್ದಿಲ್ಲ. ವಿವೇಕ್, ನಮ್ಮ ಹತ್ರ ಟೈಮ್ ಇಲ್ಲ. ಎಲ್ಲ ಅರೇಂಜ್ಮೆಂಟ್ಸ್ನು ಬೇಗ ಮಾಡ್ಕೋಬೇಕು. ಮೊದಲು ತಾಳಿನ ಆರ್ಡ್ರ್ ಮಾಡಬೇಕು. ಅದನ್ನೆಲ್ಲ ನಾನು ನೋಡ್ಕೊತೀನತ್ತೆ. ಬಿ ಮದುವೆ ಅಂದಮೇಲೆ ನಾನು ಒಂದಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕು. ನಾನೆಲ್ಲ ನೋಡ್ಕೊತೀನಿ, ಡೋಂಟ್ ವರಿ. ಸೊ ನಮ್ಮ ಮದುವೆ ಆಗುತ್ತೆ ಅಲ್ವಾ ವಿವೇಕ್? ಖಂಡಿತ ಆಗುತ್ತೆ ಅದಕ್ಕೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಣ್ಣನ ಮಾತು ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಬನ್ನಿ. ಏಳೋ ಮೇಲೆ ಏನೋ ಅದು? ಹ, ಆಟ ಆಡ್ತಾ ಇದ್ಯಾ? ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಗಸ್ತ್ಯ. ಹಿಂದೆ ಮುಂದೆ ಯೋಚಿಸ್ದೆ ಹೀಗ ಮಾಡೋದ್ ನೀನು? ಏನು ಆಟ ಅನ್ಕೊಂಡಿದ್ಯಾ? ಹ, ಬೊಗಳೋ. ಈ ಕಡೆ ಕಾವೇರಿನ ಹೆಂಡತಿ ಅಂತ ಅನ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾ ಇದ್ಯಾ. ಅಲ್ಲಿ ವೃಂದಿನ್ ಜೊತೆ ಅನಿಕನ್ ಮದ್ವೆ ದಿನನೇ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ. ಹುಚ್ಚೇನೋ ನಿನಗೆ, ಹುಚ್ಚೇನೋ? ನೀನ್ ಇದ್ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ನಾನು ಅಮ್ಮ ಇಬ್ರು ಸ್ವಲ್ಪ ನೆಮ್ಮದಿಯಾಗಿದ್ವಿ. ನೀನ್ ನೋಡಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಟ್ಟಿಯಲ್ಲ. ಏನ್ ನಡೀತಾ ಇದೆ ನಿನ್ನ ಮನಸ್ಸಲ್ಲಿ?
ನೋಡೋ ಧೈರ್ಯ ಬೇರೆ ಇದೆಯಾ ನಿನಗೆ? ಏನೋ ಉತ್ತರ ಕೊಡ್ತೀಯ ಅವಳಿಗೆ? ನೀನ್ ಈ ತರ ನಿರ್ಧಾರ ತಗೋತೀಯ ಅಂತ ನಾನು ಅಂದ್ಕೊಂಡಿಲ್ಲ ಅಗಸ್ತ್ಯ. ಏ ಅಗಸ್ತ್ಯ, ನಿನ್ನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಮ್ಮನ್ನೊಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಇಲ್ಲದೆ ಅಲ್ಲಿ ಡಿಸಿಷನ್ ಹೇಳಿದೆಯಲ್ಲ ನೀನ್ ತಗೊಂಡ್ರೋ ಈ ಡಿಸಿಷನ್ ಇಂದ ಏನ್ ಅನಾಹುತ ಆಗುತ್ತೆ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಮಾವ, ಅಜ್ಜಿ, ದಯವಿಟ್ಟು ಸರ್ನ ಬೈಬೇಡಿ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ಏನ್ ಹೇಳ್ತಿದ್ಯಾ ಕಾವೇರಿ ನೀನು? ಯಾಕೆ ಹೀಗೆ ಮಾಡ್ದೆ ಕಾವೇರಿ? ಇದರಿಂದ ನಿನ್ ಜೀವನದ ಗತಿ ಏನು? ಏನಾಗಿದೆ ನಿಮ್ಮಿಬ್ರಿಗೂ? ಹೌದಜ್ಜಿ, ನಾನೇ ಒಪ್ಕೊಳ್ಳೋದಕ್ಕೆ ಹೇಳಿದ್ದೆ.